ಗೆಳೆಯ, ಇಲ್ಲಿ ನಿನ್ನನ್ನು ನಂಬದೇ ಇರೋ ಜನ ಇದ್ದಾರೆ. ನಿನ್ನ ಸಾಮರ್ಥ್ಯವನ್ನ ಕಡಿಮೆ ಅಂತ ಅಂದಾಜು ಮಾಡಿರುವ ಜನ ಇದ್ದಾರೆ. ಅಣಕಿಸಿ ನಕ್ಕವರು ನಡುವೆಯೇ ಇದ್ದಾರೆ. ಇದೆಲ್ಲವನ್ನ ನೋಡಿ ತಲೆ ಕೆಳಗಿಟ್ಟು ಚಿಂತಿಸುವ ಸಮಯ ಇದೆಲ್ಲ. ಇದು ನೀನು ಜಾಗೃತನಾಗಬೇಕಾದ ಸಮಯ. ನಿನ್ನ ನಿಜ ಸಾಮರ್ಥ್ಯವನ್ನ ಪರಿಚಯಿಸುವ ಸಮಯ. ಯಾಕೆ ಗೊತ್ತಾ? ಯಾಕೆಂದರೆ ಈ ಸಮಾಜಕ್ಕೆ ಮಾತಿನ ಅಗತ್ಯವಿಲ್ಲ, ಸಾಧನೆಯ ಸಾಕ್ಷಿ ಎಂಬುದು ಬೇಕು. ಸರಿಯಾಗಿ ಕೇಳು, ಪ್ರತಿ ಮನುಷ್ಯನೊಳಗೂ ಒಂದು ಅಸಾಧ್ಯವಾದ ಶಕ್ತಿ ಇರುತ್ತದೆ. ಆ ಶಕ್ತಿ ಗೆಳೆಯ ನಿನ್ನಲ್ಲೂ ಇದೆ. ಅದನ್ನ ಈ ಕ್ಷಣ ನೀನು ಜಾಗೃತ ಮಾಡಿದರೆ ಸಾಧ್ಯವಿಲ್ಲದ ಕೆಲಸಗಳು ಕೂಡ ಸಾಧ್ಯವಾಗುತ್ತವೆ. ಇವತ್ತು ನೀನು ಯಾರಾಗಿದ್ದೀಯಾ, ಎಲ್ಲಿದ್ದೀಯಾ ಎಂಬುದು ಮುಖ್ಯವಲ್ಲ. ನಾಳೆಯ ದಿನ ನೀನು ಏನಾಗ್ತೀಯೋ ಅದು ಮುಖ್ಯವಾಗಿದೆ. ಇನ್ನೆಷ್ಟು ದಿನ ಆಲಸ್ಯದಲ್ಲಿಯೇ ಸಮಯ ಕಳೆಯುವೆ? ನಿನ್ನ ಗುರಿಯನ್ನ ಒಮ್ಮೆ ನೆನಪಿಸಿಕೋ. ಜೀವನದಲ್ಲಿ ದೊಡ್ಡ ಕನಸು ಕಂಡವನು ದೊಡ್ಡ ಹೋರಾಟಕ್ಕೂ ಸಹ ಸಿದ್ಧನಾಗಿರಬೇಕು. ನೀನು ಕೇವಲ ಕನಸು ಕಾಣಲು ಹುಟ್ಟಿಲ್ಲ, ಕೇವಲ ಕನಸು ಕಾಣುತ್ತಲೇ ಜೀವನ ಕಳೆಯುವೆ ಎಂದರೆ ನಿನಗೆ ಇಲ್ಲಿ ಯಾವ ಬೆಲೆನೂ ಸಿಗಲ್ಲ. ಕ್ಷಣಿಕ ಸುಖ, ತಾತ್ಕಾಲಿಕ ಆನಂದ ಇವು ನಿನ್ನ ಕನಸಿಗೆ ಅಡ್ಡಗೋಡೆಗಳು. ಆ ಗೋಡೆಯನ್ನ ತಳ್ಳಿ ಹಾಕಿ ಮುಂದೆ ಹೆಜ್ಜೆ ಇಡು. ಸೋಲು ಬಂದಾಗ ನಿರಾಶೆ ಆಗತ್ತೆ, ನಮ್ಮ ಮೇಲೆ ನಮಗೆ ನಂಬಿಕೆ ಕಡಿಮೆ ಆಗತ್ತೆ, ಜನ ಹಾಸ್ಯ ಮಾಡ್ತಾರೆ, ಮನಸ್ಸು ಕುಗ್ಗಿ ಹೋಗತ್ತೆ. ಆದ್ರೆ ನೀನು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ, ಬಿಡ್ಬೇಡ. ಸೋಲಿಗೆ ಹೆದರಿ ಕೂತರೆ ಗೆಲುವನ್ನ ನೋಡಲು ಸಾಧ್ಯವೇ ಇಲ್ಲ. ಜನ ನಿನ್ನನ್ನ ಕೆಡವಲು ಅಂತಾನೆ ಕಾಯ್ತಾ ಇರ್ತಾರೆ, ಆದ್ರೆ ನೀನು ಅವರ ಮುಂದೆನೆ ಗೆಲುವಿನ ಮೆಟ್ಟಿಲು ಹತ್ತಬೇಕು. ಒಮ್ಮೆ ಎಡವಿ ಬಿದ್ದರೆ ಏನಂತೆ, ಮತ್ತೆ ಎದ್ದು ಜಾಗೃತನಾಗುವ ಸಾಮರ್ಥ್ಯ ನಿನ್ನಲ್ಲಿ ಖಂಡಿತ ಇದೆ. ಸೋಲು ಬಂದಾಗಲೇ ಗೊತ್ತಾಗೋದು ನಿನ್ನೊಳಗಿನ ಯೋಧ ಯಾರು ಅಂತ. ಜನ ನಿನ್ನ ಬೆಳವಣಿಗೆ ನೋಡಿ ಏನೇ ಮಾತಾಡ್ಲಿ, ಅವರು ನಿನ್ನನ್ನ ಕಡಿಮೆ ಅಂತ ಅಂದಾಜಿಸಲಿ, ಆದ್ರೆ ನೀನು ಅವರಿಗೆ ಉತ್ತರ ಕೊಡಬೇಕಾಗಿರೋದು ಮಾತಿನಿಂದ ಅಲ್ಲ, ನಿನ್ನ ಕೆಲಸ ಮತ್ತು ಸಾಧನೆಯ ಮೂಲಕ. ನಿನ್ನ ಶ್ರಮ ಮತ್ತು ಕೆಲಸ ಮೌನದಿಂದ ಮುನ್ನಡೆಯಲಿ. ಮೌನ ಎಂಬುದು ಸಾಧಕರ ಗಟ್ಟಿಯಾದ ಆಯುಧವಾಗಿದೆ. ಗದ್ದಲ ಮಾಡುವ ಜನರನ್ನ ಗೆಲ್ಲೋದು ಮಾತಿನಿಂದಾಗಲಿ ಮೌನದಿಂದಾಗಲಿ ಅಲ್ಲ, ಸಾಧನೆಯಿಂದ ಎಂಬುದನ್ನ ಮರೆಯಬೇಡ. ನೀನು ನಿನ್ನ ಕನಸನ್ನ ನಂಬು, ಅದರ ಮೇಲೆ ವಿಶ್ವಾಸ ಬಿಡು. ನಿನ್ನ ಮೋಜು ಮಸ್ತಿಗಳನ್ನ ಮರೆಯುವಷ್ಟು ನಿನ್ನ ಕನಸನ್ನ ನಂಬು. ನೀನು ಅನುಭವಿಸಿದ ನೋವನ್ನ ಮರೆತು ಬದುಕಬೇಡ. ನಿನ್ನ ಬೇಸರ, ನಿನ್ನ ಕಣ್ಣೀರು, ನಿನ್ನ ಏಕಾಂತ ಇವೆಲ್ಲವನ್ನ ನಿನ್ನ ಶಕ್ತಿಯಾಗಿಸು. ಇವೇ ನಿನ್ನ ಮನಸ್ಸಿನಲ್ಲಿ ಪ್ರೇರಣೆಯ ಬೆಂಕಿ ಹಚ್ಚಬೇಕು. ಈ ಹೋರಾಟ ನಿನ್ನದು, ಈ ಓಟ ನಿನ್ನದು, ಈ ಕನಸು ನಿನ್ನದು. ಒಮ್ಮೆ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಕೇಳು, ಜೀವನದಲ್ಲಿ ನಾನು ಏನು ಮಾಡಲು ಹುಟ್ಟಿರುವೆ, ನನಗೆ ಕನಸುಗಳಿಲ್ಲವಾ ಎಂದು. ಆಗ ನಿನ್ನ ಮನಸ್ಸು ನಿನಗೆ ಹೇಳಬೇಕು, ನೀನು ಮಾಡ್ತೀಯಾ, ಇದು ನಿನ್ನ ಸಮಯ, ಎದ್ದು ನಿಲ್ಲು. ಸಾಧನೆಯತ್ತ ಹೆಜ್ಜೆ ಹಾಕುವ ಸಮಯ. ಗೆಳೆಯ, ಇಂದಿನಿಂದ ಮೌನವಾಗಿರು, ಆದ್ರೆ ನಿನ್ನ ಕೆಲಸ ಸದ್ದು ಮಾಡಲಿ. ನಿನ್ನ ಕನಸು ದೊಡ್ಡದು, ಹೋರಾಟ ದೊಡ್ಡದು, ಆದ್ರೆ ಸಾಧನೆ ಅದು ನಿನ್ನ ಹೆಸರನ್ನ ಇತಿಹಾಸದ ಪುಟಗಳಲ್ಲಿ ಬರೆಯುವಷ್ಟು ದೊಡ್ಡದು. ಇದನ್ನ ಎಂದಿಗೂ ನೆನಪಿನಲ್ಲಿಟ್ಟು ಮುಂದೆ ಸಾಗು, ಹಿಂದೆ ಜಾಗೃತನಾಗು. ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.